Sugi Hugi 2025 ನಮಸ್ಕಾರ. ಇವತ್ತು ನಾವು ಸುಗ್ಗಿ ಹುಗ್ಗಿ ನೋಡಕ್ ಬಂದಿದೀವಿ ಜಕ್ಕೂರು ಮೈದಾನದಲ್ಲೇ. ತುಂಬಾ ಜನ ಬಂದಿದ್ದಾರೆ. ಇದು ಫಸ್ಟ್ ಡೇ. ಬನ್ನಿ ಮತ್ತೆ ಹೋಗೋಣ ಅಂತೆ. ಬನ್ನಿ. ಇದು ಕನ್ನಡ ಚಾನೆಲ್ ಬ್ರೋ. ಈ ಸುಗ್ಗಿ ಹುಗ್ಗಿ ಕಾರ್ಯಕ್ರಮದಲ್ಲಿ ತುಂಬಾ ಪ್ರೋಗ್ರಾಮ್ಸ್ ಇದೆ. ಇಲ್ಲಿ ಜಕ್ಕೂರು ಮೈದಾನ ಬೆಂಗಳೂರಲ್ಲಿ. नमस्कार। माय नेम इज नुपुर मोहंती। मैं बैंगलोर में 4 साल से रह रही हूँ। तो आई एम डूइंग माय ओन रनिंग माय ओन आर्ट एंड क्राफ्ट बिजनेस। द कंपनी नेम इज आर्टिफाई। So Artify deals with handmade decorative products, like these are small paintings which are on canvas, comes with the stand. So these kind of paintings you can see here. So I make them and I sell them. Rather than that, as I belong to Odisha, I procure Patachitra. Patachitra is a folk art from Odisha, like Kerala mural and Madhubani from Bihar. So I procure them and I sell them. So these are few examples of Patachitra. So mostly I take customized orders. This is a Patachitra design kettle. It's a decorative one. Mostly I take order for customization, like for corporate houses, they want their orders to be fulfilled in certain way. I do that. For personal orders also I take. For bulk order also I fulfill. So if you want to contact me for your customization piece of art decor, so contact me at night. So my address is Kengeri, Uttarahalli. So I stay there and I work from home also. So my contact number is 9606870376. You can contact me for your customized piece of art. Thank you. ನಮಸ್ತೆ ಸರ್. ನಮಸ್ತೆ. ನನ್ನ ಹೆಸರು ಬಂದ್ಬಿಟ್ಟು ಮೂರ್ತಿ ಅಂತ. ನನ್ನ ಹೆಸರು, ನಮ್ಮ ಸಂಸ್ಥೆ ಹೆಸರು ಬಂದ್ಬಿಟ್ಟು ಮೈತ್ರಿ ಸರ್ವ ಸೇವಾ ಸಮಿತಿ ಅಂತ. ಕಳೆದ ಒಂದು 35 ವರ್ಷಗಳಿಂದ ನೀರು, ನೈರ್ಮಲ್ಯ ಮತ್ತು ಸ್ವಚ್ಛತೆಯ ಬಗ್ಗೆ ನಾವು ಕೆಲಸವನ್ನು ಮಾಡ್ತಾ ಇದ್ದೀವಿ. ಈ ಸರ್ಕ್ಯುಲರ್ ವೇಸ್ಟ್ ಸೊಲ್ಯೂಷನ್, GIZ ಮತ್ತೆ ಬೆಂಗಳೂರು ಮಹಾನಗರ ಪಾಲಿಕೆ, BBMP ಯಲಹಂಕ ವಲಯ ಸಹಯೋಗದೊಂದಿಗೆ ನಮ್ಮ ಸಂಸ್ಥೆ ಮೈತ್ರಿ ಸಂಸ್ಥೆ ಯಲಹಂಕ ವಲಯದ 5 ವಾರ್ಡ್ಗಳಲ್ಲಿ ನಾವು ವೇಸ್ಟ್ ಅನ್ನ ಸರಿಯಾದ ರೀತಿಯಲ್ಲಿ ಸಗ್ರಿಗೇಷನ್ ಮಾಡ್ಕೊಡ್ಬೇಕು ಅನ್ನೋ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಅನ್ನು ನಾವು ಕಂಡಕ್ಟ್ ಮಾಡ್ತಾ ಇದೀವಿ. ಈಗ ಇವತ್ತು ಸುಗ್ಗಿ ವಿಗ್ಗಿ ಕಾರ್ಯಕ್ರಮದಲ್ಲಿ ಏನ್ ಮಾಡ್ತಾ ಇದೀವಿ ಅಂತಂದ್ರೆ, ಈಗ ಜನರಿಗೆ ಒಂದು ಅವೇರ್ನೆಸ್ ಅನ್ನ ಮೂಡಿಸ್ತಾ ಇದೀವಿ. ಒಂದು ಪ್ರಾಯೋಗಿಕವಾಗಿ ಹಸಿ ಕಸ ಅಂದ್ರೆ ಏನು, ಯಾವ್ದೆಲ್ಲ ಬರುತ್ತೆ, ಒಣ ಕಸ ಅಂದ್ರೆ ಏನು, ಯಾವ್ದೆಲ್ಲ ಬರುತ್ತೆ, ಮತ್ತೆ ಅಪಾಯಕಾರಿ ಕಸ ಅಂದ್ರೆ ಏನು, ಯಾವ್ದೆಲ್ಲ ಬರುತ್ತೆ ಅನ್ನೋದ್ರ ಬಗ್ಗೆ ನಾವು ಮಾಹಿತಿಯನ್ನ ಕೊಡ್ತಾ ಇದೀವಿ ಸರ್. ಇದರಲ್ಲಿ ಮುಖ್ಯವಾಗಿ ಅದ್ರ
ಮಾಡ್ತಾ ಇದ್ರು ಅಂದ್ರೆ ಅವರು ಸಾರ್ವಜನಿಕರು ಯಾರಾದ್ರೂ ಶುಭ್ರವಾದ ಹಳೆ ವಸ್ತುಗಳನ್ನ ತಂದುಕೊಡ್ತಾರೆ ಅವರು ಅದನ್ನ ಮರುಬಳಕೆ ಮಾಡೋ ಉದ್ದೇಶದಿಂದ ನಾವೇನ್ ಮಾಡ್ತಾ ಇದ್ವಿ, ಬ್ಯಾಗ್ ಆಗಿ ಪರಿವರ್ತನೆ ಮಾಡೋದಕ್ಕೆ ಟೈಲರ್ ನ ಹೈರ್ ಮಾಡ್ಕೊಂಡು ನಾವು ಇಲ್ಲಿ ಬ್ಯಾಗ್ ಆಗಿ ಪರಿವರ್ತನೆ ಮಾಡಿ ಅವ್ರಿಗೆ ಕೊಡ್ತಾ ಇದೀವಿ ಸರ್. ಇಲ್ಲ, ಫ್ರೀ ಆಫ್ ಕಾಸ್ಟ್ ಅಲ್ಲಿ ನಾವು ಕೊಡ್ತಾ ಇದೀವಿ ಸರ್. ಏನಂದ್ರೆ ಒಂದು ಮರುಬಳಕೆ ಜಾಸ್ತಿ ಆಗ್ಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಕೆಲಸವನ್ನ ಮಾಡ್ತಾ ಇದೀವಿ ಸರ್. ಈಗ ನಮ್ಗೆ ಸಹಯೋಗ ಯಾರ್ಯಾರು ಅಂತಂದ್ರೆ GIZ ಸರ್ಕ್ಯುಲರ್ ವೇಸ್ಟ್ ಸೊಲ್ಯೂಷನ್ ಅವ್ರು ನಮ್ಗೆ ಕಂಪನಿಯವರು ನಮ್ಗೆ ಸಹಯೋಗವನ್ನು ಮಾಡ್ತಾ ಇದ್ದಾರೆ ಸರ್. ಥ್ಯಾಂಕ್ ಯು. ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಮೊಹಮ್ಮದ್ ಇದ್ರಿಸ್ ಅಂತ. ನಾನು GIZ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಟೆಕ್ನಿಕಲ್ ಅಡ್ವೈಸರ್ ಆಗಿ. ನಮ್ಮ ಕೊಲಿಗ್ ಚಂದ್ರಿ ಮಿತ್ರನೂ ಇದ್ದಾರೆ ನಮ್ಮ ಜೊತೆಗೆ. ಸೊ ನಾವು ಇವತ್ತು ಈ ಸುಗ್ಗಿ ಹುಗ್ಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಏನು ಅಂದ್ರೆ ಸುಮಾರು ಸ್ಟಾಲ್ಸ್ ಇದಾವೆ ಇಲ್ಲಿ, ಕಮರ್ಷಿಯಲ್ ಸ್ಟಾಲ್ಸ್. ನಮ್ ಸ್ಟಾಲ್ ಏನ್ ಡಿಫ್ರೆಂಟ್ ಆಗೈತಿ ಅಂದ್ರೆ ನಾವು ಇಲ್ಲಿ ಅರಿವು ಮೂಡಿಸ್ತಾ ಇದೀವಿ ಜನಗಳಿಗೆ. ಅದೇನ್ ಅರಿವು ಮೂಡಿಸ್ತಾ ಇದೀವಿ ಅಂದ್ರೆ ಕಸದ ಬಗ್ಗೆ ಅರಿವು ಮೂಡಿಸ್ತಾ ಇದೀವಿ. ಅಂದ್ರೆ ಕಸವನ್ನು ಯಾವ ತರ ನಾವು ಮೂಲದಲ್ಲೇ ಸೆಗ್ರಿಗೇಟ್ ಮಾಡ್ಬೇಕು ಅಂತ ಹೇಳಿ ಸೋರ್ಸ್ ಸೆಗ್ರಿಗೇಷನ್ ಅಂತ ಕರಿತೀವಿ. ಸೊ ಈ ಸೋರ್ಸ್ ಸೆಗ್ರಿಗೇಷನ್ ಅಲ್ಲಿ 3 ಕಾಂಪೊನೆಂಟ್ಸ್ ಬರುತ್ತೆ. 3 ವೇಸ್ಟ್ ಸೆಗ್ರಿಗೇಷನ್ ಅಂತ ಹೇಳ್ತೀವಿ ನಾವು. ವೆಟ್ ವೇಸ್ಟ್, ಡ್ರೈ ವೇಸ್ಟ್ ಮತ್ತೆ ಡೊಮೆಸ್ಟಿಕ್ ಹಜಾರ್ಡಸ್ ವೇಸ್ಟ್. ಹಸಿ ಕಸ, ಒಣ ಕಸ ಮತ್ತೆ ಅಪಾಯಕಾರಕ ಕಸ ಅಂತ ಹೇಳ್ಬಿಟ್ಟು. ಸೊ ಇದ್ರ ಇನ್ಫಾರ್ಮೇಶನ್ ಬಗ್ಗೆ, ಇದು ಇನ್ಫಾರ್ಮೇಶನ್ ಎಲ್ಲ ನಮ್ಮ ಸ್ಟಾಲ್ ಅಲ್ಲಿ ತಮ್ಗೆಲ್ಲ ಸಿಗ್ಬಹುದು. ಸೊ ಅದ್ರ ಜೊತೆಗೆ ನಾವು ಕೆಲವೊಂದು ಚಿಕ್ಕ ಮಕ್ಕಳಿಗೆ ಆಟ ಆಡಿಸ್ತಾ ಇದೀವಿ. ಅಂದ್ರೆ ಅವ್ರಿಗೆ ಹೇಳ್ತಿದ್ವಿ ಯಾವ ಕಸ ಯಾವ ಬಾಸ್ಕೆಟ್ ಅಲ್ಲಿ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಮಕ್ಕಳು ತುಂಬಾ ಇಷ್ಟಪಡ್ತಿದ್ದಾರೆ ಈ ಆಟವನ್ನ ಆಡಕ್ಕೆ. ನೀವು ನೋಡ್ಬೋದು ಇಲ್ಲೆಲ್ಲ ಆಟ ಆಡ್ತಿರೋದು. ತೋರಿಸಿ ಸರ್. ಜೊತೆಗೆ ಚೀಲ ಮೇಳ ಅಂತ ಒಂದು ಇವೆಂಟ್ ಮಾಡ್ತಾ ಇದೀವಿ ನಾವು. ಸೊ ಇಲ್ಲಿ ಏನ್ ಮಾಡ್ತಿದೀವಿ ಅಂದ್ರೆ ಚೀಲ ಮೇಳದಲ್ಲಿ ಜನಗಳಿಗೆ ನಾವು ಹಳೆ ಬಟ್ಟೆ ಅವ್ರದ್ದು ಅನ್ಯೂಸ್ ಮಾಡ್ತಾ ಇರೋ ಬಟ್ಟೆಗಳನ್ನ ತಗೊಂಡ್ಬಂದು ಇಲ್ಲಿ ಅವ್ರನ್ನ ಆ ಬಟ್ಟೆಗಳನ್ನ ಬ್ಯಾಗ್ ತರ ತಯಾರು ಮಾಡ್ತಿದೀವಿ. ಇಲ್ಲಿ ನೋಡ್ಬೋದು ನಮ್ಮ ಟೈಲರ್ಸ್ ಕುತ್ಕೊಂಡಿದ್ದಾರೆ. ಸೊ ಇದ್ರಲ್ಲಿ ಏನ್ ಮಾಡ್ತಿದೀವಿ ಅಂದ್ರೆ ನಾವು ಹಳೆ ಬಟ್ಟೆನ ಬ್ಯಾಗ್ ತರ ತಯಾರು ಮಾಡಿ ಕೊಡ್ತಾ ಇದೀವಿ. ಸೊ ಇದ್ರದ್ದು ಯೂಸ್ ಏನಪ್ಪಾ ಅಂದ್ರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂತ ಏನೈತೆ ನಮ್ಮ ಸರ್ಕಾರದಿಂದ ಬ್ಯಾನ್ ಮಾಡಿದ್ದಾರೆ, ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು ಅಂತ. ಸೊ ಇದೊಂದು ಆಲ್ಟರ್ನೇಟಿವ್ ಆಗುತ್ತೆ. ನಾವು ತರಕಾರಿ ತಗೊಳಕ್ಕಾಗ್ಲಿ ಅಥವಾ ಬೇರೆ ಏನೇ ಸಾಮಾನು ತಗೊಳಕ್ ಹೊರಗೆ ಹೋಗ್ತೀವಲ್ಲ, ಆ ಪ್ಲಾಸ್ಟಿಕ್ ಕವರ್ ಯೂಸ್ ಮಾಡೋ ಬದಲು ನಾವು ಈ ತರ ಬಟ್ಟೆ ಚೀಲವನ್ನು ಯೂಸ್ ಮಾಡಬಹುದು ಅಂತ ಇದೊಂದು ಮಾತನ್ನು ಹೇಳುತ್ತಾ ನಮ್ಮ ಸ್ಟಾಲ್ಗೆ ಬಂದು ವಿಸಿಟ್ ಮಾಡಿ ಅಂತ. ಸೊ ಈಗ ಏನ್ ಮಾಡ್ತಿದ್ವಿ ಸರ್, ಈ ಸ್ಟಾಲ್ ಅಲ್ಲಿ ನಾವು ಟೈಲರ್ಸ್ ನ ಕರೆದಿದೀವಿ. ಈಗ ಇವತ್ತಿಗೆ ಇವ್ರು ಫ್ರೀ ಆಗಿ ನಮಗೆ ಬಟ್ಟೆ ಬ್ಯಾಗ್ ಮಾಡ್ಕೊಡ್ತಿದ್ದಾರೆ. ನಾಳೆ ದಿವಸದಿಂದ ಈ ಕಾರ್ಯಕ್ರಮ ಆದ್ಮೇಲೆ ನಾವು ನಮ್ಮ ಟೈಲರ್ ಅವ್ರದ್ದು ನಂಬರ್ ಶೇರ್ ಮಾಡ್ತೀವಿ. ಅವ್ರ ಹತ್ರ ಹೋಗ್ಬಿಟ್ಟು ನೀವು ನಿಮ್ ಬಟ್ಟೆಗಳನ್ನ ಕೊಟ್ಟು ಅವ್ರು ಎಷ್ಟು 20 ರೂಪಾಯಿ ಚಾರ್ಜ್ ಮಾಡ್ತಾರೋ, 15 ರೂಪಾಯಿ ಚಾರ್ಜ್ ಮಾಡ್ತಾರೋ, 30 ರೂಪಾಯಿ ಚಾರ್ಜ್ ಮಾಡ್ತಾರೋ ಒಂದು ಬ್ಯಾಗ್ಗೆ ಆ ತರ ಕೊಟ್ಟು ನೀವು ಬ್ಯಾಗ್ ಅನ್ನ ತಯಾರು ಮಾಡ್ಕೋಬಹುದು. ಅವ್ರವ್ರಿಗೆ ಮಾಡಿ. ಎಸ್ ಎಸ್. ಸೊ ಇದೇನಂದ್ರೆ ಒಂದು ಕಾನ್ಸೆಪ್ಟ್ ನ ನಾವು ಪ್ರಮೋಟ್ ಮಾಡ್ತಾ ಇದೀವಿ. ಈ ತರ ಬಟ್ಟೆನ ತಗೊಂಡು ನಾವು ಬಿಸಾಡ ಬದಲು ಈ ತರ ಬ್ಯಾಗ್ ಅನ್ನು ಮಾಡಬಹುದು ಅಂತ ಹೇಳ್ಬಿಟ್ಟು ಈ ಕಾನ್ಸೆಪ್ಟ್ ಅನ್ನು ಪ್ರಮೋಟ್ ಮಾಡ್ತಾ ಇದೀವಿ. ಥ್ಯಾಂಕ್ ಯು. ಚಿಲುಮೆ ಸೋಷಿಯಲ್ ಸರ್ವಿಸ್ ಸೊಸೈಟಿಯಲ್ಲಿ ಪ್ರೋಗ್ರಾಮ್ ಮ್ಯಾನೇಜರ್ ಆಗಿದ್ದೀನಿ. ಸೊ ನಾವು ಕಮ್ನಳ್ಳಿಲಿ ಇದೀವಿ. ಸೊ ನಾವು ಟೈಲರಿಂಗ್ ಯೂನಿಟ್ ನಡೆಸ್ತಾ ಇದೀವಿ, ಟೈಲರಿಂಗ್ ಟ್ರೈನಿಂಗ್ಸ್. ಸೊ ಅದೇ ಟೈಲರಿಂಗ್ ಟ್ರೈನಿಂಗ್ಸ್ ನಡೆಸ್ಕೊಡ್ತಾ ಇದ್ವಿ. ಸೊ ನಮಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ಬ್ಯಾಗ್ಸ್ ನ ಹೊಲಿಸ್ಕೊಡ್ತೀನಿ. ನನ್ನ ಫೋನ್ ನಂಬರ್ 9945400845. ಹಾಯ್, ನಮಸ್ಕಾರ ಸರ್. ನಿಮ್ಮ ಕಂಪನಿ ಹೆಸರು ಹೇಳಿ, ನಿಮ್ಮ ಹೆಸರು ಹೇಳಿ. ಕಂಪನಿ ನೇಮ್ ಅರ್ಬನ್ ಮಿಲೆಟ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ. ಪ್ರಾಡಕ್ಟ್ ನೇಮ್ ಬಂದು ಟ್ರೂ ಮಿಲೆಟ್ಸ್ ಅಂತ. ಎಲ್ಲಿ ಸರ್ ಈ ಬ್ರ್ಯಾಂಡ್? ಇದು ಬಂದು ಬ್ಯಾಂಗ್ಳೂರು, ಹೆಗನಹಳ್ಳಿ ಮ್ಯಾನುಫ್ಯಾಕ್ಚರ್ಡ್ ಎಲ್ಲ ಅಲ್ಲೇನೆ. ನಮ್ದು ಎಲ್ಲ ಸಾರಿ, ನಮ್ಮಲ್ಲಿ ಡ್ರಿಂಕ್ ಇದೆ, ಪಪ್ಪು ರಾಗಿ ಡ್ರಿಂಕ್ ಇದೆ, ಬಾದಾಮ್ ಡ್ರಿಂಕ್ ಇದೆ, ಪ್ಯಾನ್ ಕೇಕ್ಸ್ ಇದೆ, ದೋಸಾ ಮಿಕ್ಸ್ ಇದೆ, ಇಡ್ಲಿ ಮಿಕ್ಸ್ ಇದೆ, ಬಿಸಿಬೇಳೆ ಬಾತ್ ಮಿಕ್ಸ್ ಇದೆ. ನೋಡಿ, ಜಸ್ಟ್ ಯಾರಾದ್ರೂ ಮಾಡ್ಕೋಬೇಕು ಔಟ್ ಸೈಡ್ ಹೋಗ್ತೀವಿ ಅಂತ ಅಂದ್ರೆ ಜಸ್ಟ್ 1 ಕಪ್ಗೆ 4 ಕಪ್ ನೀರ್ ಹಾಕ್ಬಿಟ್ಟು 3 ರಿಂದ 4 ವಿಜಲ್ ಹಾಕ್ಸೋದಷ್ಟೇನೆ. ಪ್ರೆಷರ್ ಕುಕ್ ಮಾಡಬೇಕು. ಸೊ 4 ಜನಕ್ಕಾಗುತ್ತೆ. ತುಂಬಾ ಚೆನ್ನಾಗಿದೆ, ಹೆಲ್ತಿ ಫುಡ್ ಇದು, ರೆಡಿ ಟು ಕುಕ್ ಪ್ರಾಡಕ್ಟ್ಸ್. ಸೊ ನಮ್ಮ ಪ್ರಾಡಕ್ಟ್ ನೋಡಿ ತುಂಬಾ ಇದೆ. ಇಡ್ಲಿ ಇದೆ, ಮಿಕ್ಸ್ ಇದೆ, ದೋಸೆ ಮಿಕ್ಸ್ ಇದೆ, ಪ್ಯಾನ್ ಕೇಕ್ಸ್ ಇದೆ. ಸೊ ಎಲ್ಲ ಸ್ನಾಕ್ಸ್ ಎಲ್ಲ ಇದೆ ನೋಡಿ ನಮ್ಮಲ್ಲಿ. ಸೊ ಸ್ವೀಟ್ ಚೂಡ ಇದೆ, ಸೊ ಖಾರ ಚೂಡ ಇದೆ,
ಹೆಲ್ತಿ ಫುಡ್ ಎಲ್ಲ ತುಂಬಾ ಚೆನ್ನಾಗಿದೆ. ಎಲ್ಲ ಮಿಲೆಟ್ ಸಿರಿಧಾನ್ಯದಿಂದಾನೇ ಮಾಡಿರೋಂಥದ್ದು. ನಮ್ದು ಕಾಂಟ್ಯಾಕ್ಟ್ ನಂಬರ್ ಇಲ್ಲೇ ಇದೆ. ನಮ್ದು ಅಮೆಝಾನ್ ಎಲ್ಲ ಸಿಗುತ್ತೆ. ಸೊ ನಮ್ ಟ್ರೂಮೇಟ್ ವೆಬ್ಸೈಟ್ ಅಲ್ಲೂ ಕೂಡ ಸಿಗುತ್ತೆ. ಕಳಿಸ್ಕೊಡ್ತೀವಿ. ಯಾವ ಏರಿಯಾದಲ್ಲಿ ಇದ್ರು ಆ ಏರಿಯಾದಲ್ಲಿ ನಾವು ಹೇಳ್ತೀವಿ ಎಲ್ಲಿ ಸಿಗುತ್ತೆ ಅಂತಾನು. ಇಲ್ಲ ಅಂದ್ರೆ ನಾವು ಅಮೆಝಾನ್ ಇದ್ರಲ್ಲೂ ಸಿಗುತ್ತೆ. ನಮ್ ಟ್ರೂಮೇಟ್ ವೆಬ್ಸೈಟ್ ಅಲ್ಲೂ ಇದ್ ಮಾಡ್ತೀವಿ ನಾವು. ಕಾಂಟ್ಯಾಕ್ಟ್ ನಂಬರ್ ಬಂದು 8310185511. ಈ ನಂಬರ್ಗೆ ಕಾಲ್ ಮಾಡಿದ್ರೆ ಕಳಿಸ್ಕೊಡ್ತೀವಿ ನಾವು. ಆನ್ಲೈನ್ ಕಳಿಸ್ಕೊಡ್ತೀವಿ ನಾವು. ನಮಸ್ತೆ ಸರ್. ಸರ್ ಕಂಪ್ನಿ ಹೆಸರು ಬಂದು ಪಾಪಾ ಪಾಟಿ ಅಂತ. ಸೊ ನಾವು ಬಂದು ಅಂಬಿಕಾ. ಸೊ ನಮ್ಮ ಕಂಪ್ನಿ ಬಂದು ಲೊಕೇಟ್ ಆಗಿರೋದು ಜಯನಗರದಲ್ಲಿ. ಎಸ್ ಸರ್, ಜಯನಗರ 7th ಬ್ಲಾಕ್ ಅಲ್ಲಿ ಇದೆ. ಹೌದು ಸರ್. ಸರ್ ನಾವು ಬಂದ್ಬಿಟ್ಟು ಬನಾನಾ ಬಾಳೆಕಾಯಿ ಚಿಪ್ಸ್, ಲೈಕ್ ಮುರ್ಕು, ಸೊ ರಿಬ್ಬನ್ ಪಕೋಡ, ಸೊ ಅದನ್ನ ಬಿಟ್ರೆ ನೆಕ್ಸ್ಟ್ ನಿಮ್ಗೆ ಡ್ರೈ ಫ್ರೂಟ್ ಚಿಕ್ಕಿ ಅಂತ ಬರುತ್ತೆ, ಕೊಕೊನಟ್ ಚಿಕ್ಕಿ ಅಂತ ಬರುತ್ತೆ. ಸೊ ಎಲ್ಲಾನು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಅನ್ನ ಯೂಸ್ ಮಾಡಿ ರೆಡಿ ಮಾಡಿರುವಂತ ಪ್ರಾಡಕ್ಟ್ಸ್. ಖಂಡಿತ ಸರ್, ಎಲ್ಲ ಸಿಗತ್ತೆ. ಸರ್ ಇವಾಗ ರೀಸೆಂಟ್ ಆಗಿ ನಾವು ಆನ್ಲೈನ್ ಇವಾಗ ಮಾಡ್ತಾ ಇದೀವಿ ಸರ್. 100% ಎಲ್ಲ ಪ್ರಾಡಕ್ಟ್ ಬಂದ್ಬಿಟ್ಟು ಕೋಲ್ಡ್ ಪ್ರೆಸ್ ಕೊಕೊನಟ್ ಆಯಿಲ್ ಮಾಡ್ತೀವಿ. ಸ್ವೀಟ್ ಬಂದ್ಬಿಟ್ಟು ಜಾಗ್ರಿ ಯೂಸ್ ಮಾಡ್ತೀವಿ, ಬೇರೆ ಯಾವ ಪ್ರಾಡಕ್ಟ್ ಯೂಸ್ ಮಾಡಲ್ಲ. ಡ್ರೈ ಫ್ರೂಟ್ಸ್ ಬಂದು 3 ಬಂದು ಡ್ರೈ ಫ್ರೂಟ್ಸ್ ಹಾಕ್ತಿವಿ. ಒಂದು ಬಾದಾಮು, ಕ್ಯಾಶು, ಪಿಸ್ತಾ ಯೂಸ್ ಮಾಡ್ತೀವಿ. ಇನ್ನು ಪೀನಟ್ ಬಂದು ಕಡಲೆ ಬೀಜ ಮತ್ತೆ ಜಾಗ್ರಿ. ಇದು ರಿಬ್ಬನ್ ಪಕೋಡ ಅಂತ. ನಾವು ಮೈದಾ ಯಾವುದು ಯೂಸ್ ಮಾಡಲ್ಲ, ಬರೀ ರೈಸ್ ಫ್ಲೋರು, ಕಡಲೆ ಬೀಜ, ಗ್ರೌಂಡ್ ನಟ್ ಯೂಸ್ ಮಾಡಿ ರೆಡಿ ಮಾಡ್ತೀವಿ. ಸೇಮ್ ಅದೇ ತರ ಲಾಂಗ್ ಮುರುಕು ಎಲ್ಲ ರೈಸ್ ಫ್ಲೋರು, ಮೈದಾ ಯಾವುದು ಮಿಕ್ಸಿಂಗ್. ನಮಸ್ಕಾರ ಸರ್. ನಮಸ್ತೆ ಸರ್. ನಿಮ್ಮ ಪ್ರಾಡಕ್ಟ್ಸ್ ಬಗ್ಗೆ ಹೇಳಿ, ನಿಮ್ಮ ಕಂಪನಿ ಬಗ್ಗೆ ಹೇಳಿ. ಸರ್ ನಮ್ದು ಬಂದ್ಬಿಟ್ಟು ಸನಾತನ್ ಆರ್ಗಾನಿಕ್ ಬ್ರ್ಯಾಂಡ್ ಅಂತ. ಸರ್ ಇದು ಕಲ್ಕತ್ತಾ ಬೇಸ್ಡ್ ಕಂಪನಿ. ಕಲ್ಕತ್ತಾ, ಮುಂಬೈ ಮತ್ತೆ ಬೆಂಗಳೂರಲ್ಲಿ ಬ್ರಾಂಡ್ಸ್ ಇದಾಗಿದೆ, ಬ್ರಾಂಚಸ್ ಇದೆ. ಇದರಲ್ಲಿ 10 ವೆರೈಟೀಸ್ ಹನಿ ಇದೆ ಸರ್. ಪರ್ಟಿಕ್ಯುಲರ್ 10 ವೆರೈಟೀಸ್ ಹನಿ ಇದೆ. ಇದು ಬಂದ್ಬಿಟ್ಟು ಇನ್ಫ್ಯೂಸ್ಡ್ ಹನಿ ಅಲ್ಲ, ಪರ್ಟಿಕ್ಯುಲರ್ ಪ್ಲಾಂಟೇಶನ್ ಇಂದ ಎಕ್ಸ್ಟ್ರಾಕ್ಟ್ ಮಾಡಿರೋದು. ಅಂದ್ರೆ ನೆಕ್ಟರ್ ಕಲೆಕ್ಟ್ ಮಾಡ್ಬಿಟ್ಟು ಅಲ್ಲಿ ಮಾಡ್ಕೊಡುತ್ತೆ ಅಂತ ಹನಿಗಳು. ಇದು 10 ವೆರೈಟೀಸ್ ಇದೆ. ಇದು ಸ್ಪೆಷಲ್ ಬಂದ್ಬಿಟ್ಟು ಇದು ಜಿಮ್ ಕಾರ್ಬಿಟ್ ಹನಿ ಅಂತ, ಕುಟುಂಬ ಹನಿ ಅಂತ. ಚಿಯಾ ಸೀಡ್ಸ್, ಪಂಪ್ಕಿನ್, ಫ್ಲಾಕ್ ಸೀಡ್ಸ್ ಮತ್ತೆ ಫಿಗ್ ಇರುತ್ತೆ, ಮತ್ತೆ ವಾಲ್ನಟ್ ಇನ್ನೊಂದು ಇದೆ. ಯೂಸ್ ಮಾಡ್ಬೇಕಾಗುತ್ತೆ. ಇಮ್ಯುನಿಟಿ ಬೂಸ್ಟರ್ ಸರ್. ಇಮ್ಯುನಿಟಿ, ಬ್ಲಡ್ ಪ್ಯೂರಿಫಿಕೇಶನ್, ಹಾರ್ಟ್ ಗೆ ತುಂಬಾ ಚೆನ್ನಾಗಿರುತ್ತಲ್ಲ. ಹೌದಾ? ಜನರಲ್ ಗಿಂತ ಇದು ಯೂಸ್ ಮಾಡಿದ್ರೆ ಯಾಕಂದ್ರೆ ಪರ್ಟಿಕ್ಯುಲರ್ ಮೆಡಿಸಿನಲ್ ಪ್ರಾಪರ್ಟೀಸ್ ಇದೆಯಲ್ಲ, ಅದರಿಂದ ತುಂಬಾ ಚೆನ್ನಾಗಿದೆ. ಏನ್ ಕಾಸ್ಟಿಂಗ್ ಇರುತ್ತೆ ಇದು? ಆನ್ಲೈನ್ ಎಲ್ಲ ಇದೆಯಾ ಇದು? ಆನ್ಲೈನ್ ಇದೆ ಸರ್. 499 ಓನ್ಲಿ. 499. ಎಷ್ಟು ಗ್ರಾಮ್ ಅದು ಸರ್? ಎಷ್ಟು ಗ್ರಾಮ್ ಅದು ಸರ್? 275 ಗ್ರಾಮ್ಸ್ ಇದೆ. 75 ಗ್ರಾಮ್ ಅಂದ್ರೆ 1/4 ಲೀಟರ್ ಗಿಂತ ಜಾಸ್ತಿ. ಅಂದ್ರೆ ಇದು ಡಬಲ್ ಸರ್ಟಿಫೈಡ್ ಹನಿ ಸರ್. ಜೈವಿಕ್ ಭಾರತ್ ಮತ್ತೆ ಇಂಡಿಯನ್ ಆರ್ಗ್ಯಾನಿಕ್ ಇಂದ ಸರ್ಟಿಫೈ ಆಗಿದೆ. ಅದರಿಂದ ತುಂಬಾ ಕಾಸ್ಟ್ ಇದೆ. ಇವೆಲ್ಲ ಏನಿವು ಸರ್? ಇದು ಬಂದ್ಬಿಟ್ಟು ಪ್ಯೂರ್ ಕಾಶ್ಮೀರಿ ಸ್ಯಾಫ್ರಾನ್ ಅಂತ. ಇದು ಕೂಡ ಸರ್ಟಿಫೈಡ್ ಇದೆ ಸರ್, ಜೈವಿಕ್ ಭಾರತ್ ಮತ್ತೆ ಇಂಡಿಯನ್ ಆರ್ಗ್ಯಾನಿಕ್. ಸರ್ ಇದು ಕೂಡ ಇಮ್ಯುನಿಟಿ ಬೂಸ್ಟರ್, ಚಿಲ್ಡ್ರನ್ಸ್, ಪ್ರೆಗ್ನೆಂಟ್ ವುಮೆನ್ಸ್, ಓಲ್ಡ್ ಏಜ್ಡ್ ಪೀಪಲ್ಸ್, ಪ್ರತಿಯೊಬ್ಬರಿಗೂ ಯೂಸ್ ಆಗುತ್ತೆ. ಕುಂಕುಮ ಹೂವು, ಕೇಸರಿ ಇನ್ ಕನ್ನಡ. ಸರ್ ಇದು ಬಂದ್ಬಿಟ್ಟು ಬೇಬಿ ಸ್ಯಾಫ್ರಾನ್ ಅಲ್ಲ, ಅಫ್ಘಾನಿ ಮತ್ತೆ ಇರಾನಿ ವೆರೈಟಿ ಸಪರೇಟ್ ಇರುತ್ತೆ. ಅದು ಬಂದ್ಬಿಟ್ಟು 5 to 6 ಪೀಟರ್ಸ್ ಕನ್ನಡ ಬರ್ಬೇಕಂದ್ರೆ ಇದು ಬಂದ್ಬಿಟ್ಟು 1 to 2 ಪೀಟರ್ಸ್ ಮಾಡಿದ್ರೆ ಸಾಕು, ಚೆನ್ನಾಗಿ ಬರುತ್ತೆ ಎಲ್ಲ. ಇದ್ ಮಾಡ್ಲಾ ಫಸ್ಟ್? ಇದ್ ಮಾಡ ಸರ್. ಇದು ಬಂದ್ಬಿಟ್ಟು 10 ವೆರೈಟೀಸ್ ಆಫ್ ಗ್ರೀನ್ ಟೀ. ಗ್ರೀನ್ ಟೀ ಕೂಡ ಅಂತೆ. ಇದು ಹನಿ ಹೇಳಿದ್ನಲ್ಲ, ಅದನ್ನ ಇದು ಕೂಡ ಬೆನಿಫಿಟ್ಸ್ ಇದೆ. ಇದು ಕೂಡ ಸರ್ಟಿಫೈಡ್ ಪ್ರಾಡಕ್ಟ್ಸ್, ಜೈವಿಕ್ ಭಾರತ್ ಮತ್ತೆ ಇಂಡಿಯನ್ ಆರ್ಗ್ಯಾನಿಕ್ ಮಸಾಯಿ ಸರ್ಟಿಫೈಡ್ ಪ್ರಾಡಕ್ಟ್. ಇದು ವೆಯ್ಟ್ ಮ್ಯಾನೇಜ್ಮೆಂಟ್, ಪರ್ಟಿಕ್ಯುಲರ್ ವೆಯ್ಟ್ ಮ್ಯಾನೇಜ್ಮೆಂಟ್ ಇದೆ. ಹೇರ್, ಬ್ಲೂ ಬಟರ್ಫ್ಲೈ ಇದೆ, ಅన్ని ವೆರೈಟೀಸ್ ಇದೆ. ಇದ್ರ ಬಗ್ಗೆ ಏನ್ ಹೇಳ್ತಾ ಇದ್ರಿ ಸರ್? ಅಲ್ಲಿ ಬರಲ್ಲ ಸರ್. ಇದು ಬಂದ್ಬಿಟ್ಟು ಕಾಸಾ ಪ್ರಾಡಕ್ಟ್ಸ್ ಅಂತ. ಕಾಸಾ ಪ್ರಾಡಕ್ಟ್ಸ್ ಇದು ಬಂದ್ಬಿಟ್ಟು ಟೀ ಕುಡ್ ಇಂದ ಮಾಡಿರ್ತಾರೆ. ಇದು ಬಂದ್ಬಿಟ್ಟು ಮೆಟಲ್ಸ್, ಕಾಪರ್, ಬ್ರಾನ್ಸ್ ಮತ್ತೆ ಟಿನ್ ಇಂದ. ಹಿಂದಿನ ಕಾಲದಲ್ಲಿ ಹಿಂಗೆ ಆಯುರ್ವೇದದಲ್ಲಿ ಮಾಡ್ತಿದ್ರಲ್ಲ, ಆತರ. ಯೂಸ್ ಏನಾಗುತ್ತೆ ಅಂದ್ರೆ ಬಾಡಿನಲ್ಲಿ ಹೀಟ್ ಇರುತ್ತಲ್ಲ, ಅದು ಅಬ್ಸರ್ವ್ ಮಾಡುತ್ತೆ. ತುಪ್ಪ ಇಲ್ಲ ಅಂದ್ರೆ ಮಸಾಜ್ ಆಯಿಲ್ ಇರುತ್ತಲ್ಲ, ಅದು ಹಾಕಿ ಮಾಡಿದ್ರೆ ಮಸಾಜ್ ಮಾಡ್ತಾ ಇದ್ರೆ ಆಯಿಲ್ ಅನ್ನೋದು ಬ್ಲಾಕ್ ಟರ್ನ್ ಆಗ್ತಾ ಹೋಗುತ್ತೆ, ಕಪ್ಪು ಕಲರ್ ಟರ್ನ್ ಆಗುತ್ತೆ. ಕಪ್ಪು ಕಲರ್ ಟರ್ನ್ ಆಗಿದ್ರೆ ಬಾಡಿನಲ್ಲಿ ಇರೋ ಹೀಟ್, ನಿಷ್ಕಲ್ಮಶನ ಎಲ್ಲ ಅಬ್ಸರ್ವ್ ಮಾಡ್ತಾ ಇದೆ ಅಂತ ಅರ್ಥ.
ಬೇಳೆ ಸಾರು, ಅವರೇ ಬೇಳೆ ಪಲಾವು, ಅವರೇ ಬೇಳೆ ಚಿತ್ರಾನ್ನ, ಹಲವಾರು ಥರದ ಅವರೇ ಬೇಳೆಗಳು ಸ್ಟಾಲ್ಸ್ ಇದೆ ಇಲ್ಲಿ. ಉತ್ತರ ಕರ್ನಾಟಕ ಸ್ಟೈಲ್ ಬದನೆಕಾಯಿ ಬಜ್ಜಿ, ಬದನೆಕಾಯಿ ಸಾರು, ಉತ್ತರ ಕರ್ನಾಟಕ ಸ್ಟೈಲ್ ಫುಡ್ ಸಿಗುತ್ತೆ ಇಲ್ಲಿ. ಬಜ್ಜಿ ತಿಂತಿರೋ ಹನುಮ, ಉತ್ತರ ಕರ್ನಾಟಕ ಬಜ್ಜಿ ತಿಂತ ಇರೋ ಹನುಮ. ಮಂತ್ರಿಗಳು ಈ ಬಡಾವಣೆಯಲ್ಲಿ ಆಯೋಜಿಸಿರ್ತಕ್ಕಂಥದ್ದು ನಮ್ಮ ಪರಂಪರೆಗೆ ಮತ್ತೆ ಮರಳಿ ವೃದ್ಧಾಶ್ರಮಗಳಿಗೆ ಸೇರಿಸುವಂತ ಎಲ್ಲ ತಂಡದವರಿಗೂ ಕೂಡ ತುಂಬ ಧನ್ಯವಾದಗಳು. ರಿಜಿಸ್ಟರ್ ಮಾಡಿರುವಂತಹ ಎಲ್ಲ ಡಾನ್ಸ್ ತಂಡಗಳು ಸ್ಟೇಜ್ ರೈಸ್ within a short time. At the same time, let us start. Satwa and Manipal Hospitality transfers ಜನಪದ ಗೀತೆ ನಿಮಗಾಗಿ ನಿಮ್ಮ ಮುಂದೆ. ಈ ವಿಡಿಯೋ ಇಷ್ಟಿಗೆ ಮುಗಿದಿಲ್ಲ, ಇನ್ನೂ ಕಾರ್ಯಕ್ರಮಗಳು ತುಂಬಾ ಇದೆ. ನಾಳೆ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ. ಟಾಟಾ, ಬೈ ಬೈ, ಸಿ ಯು.